ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಜಗದಂಬೆಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಿಂದೆ ತರಗತಿಯಲ್ಲಿ ನಾವು ಕಿರಾತಾರ್ಜುನ, ಶಿವ ಪಾರ್ವತಿಯರು ಕಿರಾತಿಯ ವೇಷದಲ್ಲಿ ಬಂದು ಅರ್ಜುನನ ಜೊತೆ ಯಾವ ರೀತಿ ಪರೀಕ್ಷೆಯನ್ನ ಮಾಡಿ ಆತನಿಗೆ ಪಾಶುಪತಾಸ್ತ್ರವನ್ನು, ಅಂಜನಾಸ್ತ್ರವನ್ನ ಕೊಟ್ಟಂತಹ ಕಥೆಯನ್ನ, ಹಾಗೆ ವಿವಿಧ ರೀತಿಯಾದಂತಹ ದೇವತೆಗಳು ಬಂದು ವಾಯುವ್ಯ, ಕೌಬೇರ, ಸೌರಾಷ್ಟ್ರ, ಯಮಾಸ್ತ್ರ, ಮಂತ್ರಾಸ್ತ್ರ ಈ ರೀತಿಯಾದಂತಹ ಇನ್ನು ಅನೇಕ ಆಯುಧಗಳನ್ನ ಪ್ರಸಾದಿಸಿ ಹೋದಂತಹ ದೃಶ್ಯವನ್ನ ನಾವು ಕೇಳಿದ್ವಿ. ಮುಂದೆ ಅರ್ಜುನ ಕತೆ ಮುಂದುವರಿತಾ ಹೋಗುತ್ತೆ. ಅಣ್ಣ ತಮ್ಮಂದಿರನ್ನ, ಪಾಂಚಾಲಿಯಾದಂತ ಹೆಂಡತಿಯನ್ನ ಅಗಲಿ ಬಂದಂತ ಅರ್ಜುನ 7-8 ತಿಂಗಳಿನಿಂದ ಕಠಿಣವಾದ ತಪಸ್ಸನ್ನ ಮಾಡಿದ್ದಾನೆ. ನಿದ್ರಾ ಆಹಾರಗಳನ್ನ ತೊರೆದಿದ್ದಾನೆ. ಅದರ ಸಲುವಾಗಿ ಅವನ ದೇಹ ಕೃಶವಾಯಿತು, ಅಂದ್ರೆ ಬಹಳ ಸಣ್ಣ ಆದ, ಸಪೂರ. ಮಾನಸಿಕವಾಗಿ ತೃಪ್ತಿ ಇದೆ ಅವನಿಗೆ, ಸಣ್ಣ ಆದ್ರೂ ದೇಹದಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆದ್ರೂ ಕೂಡ ತೃಪ್ತನಾಗಿದ್ದಾನೆ. ಯಾಕೆ? ಬಂದಂತಹ ಕಾರ್ಯ ಸಫಲ ಆಯಿತು, ದೇವತೆಗಳ ಕೃಪೆ ಆಯಿತು, ಅಪೂರ್ವ ಶಸ್ತ್ರಾಸ್ತ್ರಗಳ ಸಂಪಾದನೆ ಆಯಿತು, ಶಿವಾನುಗ್ರಹ ಪ್ರಾಪ್ತಿಯಾಯಿತು. ಇನ್ನೇನ್ ಬೇಕಾಗಿತ್ತು ಅರ್ಜುನನಿಗೆ? ಇಂದ್ರಲೋಕಕ್ಕೆ ಹೋಗಿ ಮಾಡೋದೇನಿದೆ? ಅವನ್ ಬಂದಂತಹ ಉದ್ದೇಶ, ಯಾವ ಉದ್ದೇಶ? ಇಂದ್ರಲೋಕಕ್ಕೆ ಹೋಗ್ಬೇಕು ಅಂತ. ಆದ್ರೆ ದೇವತೆಗಳೇ ಅವನ ಮುಂದೆ ಬಂದು ಪ್ರತ್ಯಕ್ಷವಾದ್ಮೇಲೆ, ಅವನಿಗೆ ಬೇಕಾದಂತ ಎಲ್ಲ ವಸ್ತು ಸಿಕ್ಕದಾದ್ಮೇಲೆ ಇಂದ್ರಲೋಕದ ಆಸೆ ಏಕೆ? ಇಂದ್ರಲೋಕ ಅಂದ್ರನೇ ಭೋಗಲೋಕ, ಅಲ್ಲಿ ಸಂಪಾದನೆ ಮಾಡೋದೇ ಇಲ್ಲ. ಅವನ ಮನಸ್ಸಲ್ಲಿ ಅಣ್ಣ ತಮ್ಮಂದಿರು ಪಾಂಚಾಲಿಯ ನೆನಪು ಕಾಡ್ಲಿಕ್ಕೆ ಶುರುವಾಯ್ತು. ಅವರನ್ನ ನೋಡ್ಬೇಕು ಅಂತ ಅನ್ನಿಸ್ತು. ಮತ್ತೊಮ್ಮೆ ಬಂದ್ಬಿಡ್ತೀನಿ ಇಂದ್ರ, ಈ ಬಾರಿ ನಾನು ನಿನ್ನ ಅಮರಾವತಿಗೆ ನಾನು ಬರೋದಿಲ್ಲ ಅಂತ ಹೇಳ್ಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಬಂತು. ಆದ್ರೆ ಉದ್ದಟತನ, ಅತಿರೇಕ ಆಯ್ತೇನೋ ಅಂತ ಅನ್ಕೊಂಡ್ಬಿಟ್ರ ಇಂದ್ರ. ಹಾಗಾಗಿ ವಿಧಿ ಇಲ್ಲದೆ ದೇವಲೋಕದ ಪ್ರಯಾಣಕ್ಕೆ ಅವನು ಮುಹೂರ್ತವನ್ನ ಇಟ್ಟ. ಆದ್ರೆ ಯಾರನ್ನಾದ್ರೂ ಸಲಹೆ ಕೇಳ್ಬೇಕಲ್ಲ ಹೋಗೋದಕ್ಕಿಂತ ಮೊದಲು. ನಾನು ಹೋಗ್ಬೇಕಾ ಅಥವಾ ನಾನು ಮತ್ತೆ ಹೋಗ್ಬಿಡ್ಲಾ ಅಣ್ಣಂದಿರನ್ನ ನೋಡಕ್ಕೆ? ಶ್ರೀಕೃಷ್ಣ ಪಕ್ಕದಲ್ಲಿಲ್ಲ ಸಲಹೆ ಕೇಳಕ್ಕೆ. ಆಗ ಅರ್ಜುನ ಏನ್ ಮಾಡ್ತಾನೆ? ಸ್ನಾನ ಮಾಡಿ 1-2 ಹಣ್ಣನ್ನ ತಿಂದು ನೀರನ್ನ ಕುಡಿತಾನೆ. ಕುದುರೆಗಳನ್ನ ನೀರಿನಲ್ಲಿ ತೊಳೆದು ರಥವನ್ನ ಪರೀಕ್ಷೆ ಮಾಡ್ತಾನೆ. ಯಾಕಂದ್ರೆ ಬಹಳ ದಿನಗಳಿಂದ ಅವನ ರಥವನ್ನ ಉಪಯೋಗ ಮಾಡ್ಲಿಲ್ಲ, ಹಾಳಾಗಿದ್ಯೇನು ಅಂತ ಪರೀಕ್ಷಿಸ್ತಾ ಇದ್ದಾನೆ. ನೀನು ಇಂದ್ರಲೋಕಕ್ಕೆ ಹೋಗಿ ಬಾ, ಅಲ್ಲಿ ಕಲಿಯುವುದಿದೆ ಅಂತ ಯಾರೋ ಹೇಳಿದ ಹಾಗೆ ಅನುಭವ. ಅರ್ಜುನ ಚಕಿತನಾದ. ಮೇಲೆದ್ದು ಸುತ್ತಮುತ್ತ ನೋಡ್ತಾ ಇದ್ದಾನೆ, ಯಾರು ಬಳಿ ಇಲ್ಲ. ಆದರೆ ಆ ಧ್ವನಿ ಮೊದಲೇ ಕೇಳಿದಂತಿದೆ. ಓ, ಅವನದೇ, ನನ್ನ ಹಳೆಯ ಸ್ನೇಹಿತ. ಆದ್ರೆ ಎಲ್ಲಿಂದ ಬಂತು ಈ ಧ್ವನಿ ಅಂತ ಅರ್ಜುನ ಚಿಂತಿಸಿ ಗಂಭೀರವಾಗ್ತಾ ಇದ್ದಾನೆ. ಆಗ ಆ ಅಶರೀರ ವಾಣಿ ಹೇಳುತ್ತೆ, ನಿನ್ನೊಳಗೆ ಇದ್ದೇನೆ ನಾನು, ಎಲ್ಲಿಯೂ ಹುಡುಕಬೇಡ, ಮಾರ್ಗದರ್ಶನ ಮಾಡುವುದು ನನ್ನ ಹೊಣೆ, ಹೋಗಿ ಬಾ, ಎಲ್ಲ ಒಳ್ಳೆಯದಕ್ಕೆ ಅನ್ನೋ ಮತ್ತೊಂದು ಅಶರೀರವಾಣಿ ಆಗತ್ತೆ. ಅರ್ಜುನ್ನಿಗೆ ನಂಬಿಕೆ ಬರುತ್ತೆ, ಸಂದೇಹ ತೀರುತ್ತೆ. ಮುಂದೇನಾಗ್ತಾ ಇದೆ? ಸಂಜಯ, ಏನಿದು? ಅರ್ಜುನ ಇರುವ ಕಡೆ ಎಲ್ಲ ದೇವತೆಗಳು ಬಂದು ತಮ್ಮ ತಮ್ಮ ಹೆಸರುಗಳ ಅಸ್ತ್ರದಾನ ಮಾಡಿ ಹೋದ್ರಂತೆ. ಇದು ಸಾಧ್ಯನಾ? ಇದು ನಂಬಕ್ ಸಾಧ್ಯನಾ? ಅಥವಾ ಸುಳ್ಳು ಹೇಳ್ತಾ ಇದ್ದಾರ? ನಿಜ ಆಗಿದ್ರೆ ಇದ ಅರ್ಥ ಏನು? ನನ್ನ ಮಕ್ಕಳ ಗತಿ ಏನು? ಇಷ್ಟೆಲ್ಲ ಅನರ್ಥಕ್ಕೆ ಆ ಹಾಳು ಕರ್ಣನೇ ಕಾರಣ. ಅವನಿಗೆ ಯಾರು ಅಧಿಕ ಪ್ರಸಂಗದ ಅಧಿಕಾರವನ್ನ ಕೊಟ್ಟಿದ್ದು? ಪಾಂಚಾಲಿಗೇಕೆ ಅವನು ತೀಕ್ಷ್ಣವಾದ ಮಾತುಗಳನ್ನು ಹೇಳಬೇಕಿತ್ತು? ಪಾಂಡವರನ್ನು ಯಾವ ಕಾರಣಕ್ಕೆ ಅವನು ರೇಗಿಸಿದ್ದು?
ಪಾಂಡವರು ಕಾಡಿನಲ್ಲೂ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅಸ್ತ್ರ ಪ್ರಾಪ್ತಿ ಆಗ್ತಾ ಇದೆ. ಯಾರ ವಿರುದ್ಧ? ಅಯ್ಯೋ, ನನಗೆ ಶಾಂತಿವಿಲ್ಲವಲ್ಲ ಅಂತ ಧೃತರಾಷ್ಟ್ರ ಹಸ್ತಿನಾವತಿಯಲ್ಲಿ ಪರಿತಪಿಸ್ತಾ ಇದ್ದಾನೆ. ಸಂಜಯನಿಗಿದ್ದಂತಹ ಜ್ಞಾನ ಶಕ್ತಿಯಿಂದ ಅವನು ಎಲ್ಲವನ್ನ ವಿವರಿಸಿದಾಗ ಗೊಂದಲಕ್ಕೀಡಾಗಿದ್ದಾನೆ. ಆಗ ಸಂಜಯ ಹೇಳ್ತಾನೆ, ಪ್ರಭು, ಕರ್ಣನನ್ನೇಕೆ ಬೈತಾ ಇದ್ದೀರಾ? ನೀವೇ ಅಲ್ವಾ ಇದನ್ನೆಲ್ಲ ಇಷ್ಟು ಪಟ್ಟು ನಡೆಸಿದ್ದು? ಪಾಂಡವರಿಗೆ ದೈವ ಬಲ ಇರೋದನ್ನ ನಮ್ಗೆಲ್ಲ ಅರಿವಿತ್ತಲ್ವಾ? ಈ ಅಸ್ತ್ರ ಪ್ರಾಪ್ತಿ ಅನ್ನೋದು ನಿರೀಕ್ಷೆ ಇತ್ತು. ನೀವು ಕೊಟ್ಟ ತುಂಡು ಕಾಡು ಖಾಂಡವ ವನವನ್ನ ಉರಿಸಿ ಊರ್ ಕಟ್ಟಿದಾಗ ಇಂದ್ರ ಕೋಪ ಮಾಡ್ಕೊಂಡ್ರು. ಅಗ್ನಿ ಕೃಪೆಯಿಂದ ಗಾಂಧೀವ ರಥ ಶಂಕ ಸಿಕ್ತವನಿಗೆ. ಅರಗಿನ ಮನೆಯಲ್ಲಿ ನೀವು ಮಾಡಿದಂತಹ ಯತ್ನ ವಿಫಲ ಆಯ್ತು ದೈವ ಕಾರಣದಿಂದ. ಸಭೆಯಲ್ಲಿ ಅಕ್ಷಯ ವಸ್ತ್ರ ಸಿಕ್ಕಿದ್ದು ದೈವ ಕಾರಣದಿಂದ. ಕಾಡಲ್ಲಿ ಸೂರ್ಯನ ಅನುಗ್ರಹದಿಂದ ಅಕ್ಷಯ ಪ್ರಾಪ್ತಿ ಆಯ್ತು. ಅಂದ್ರೆ ಅವರ ಬದುಕಿನ ಉದ್ದಕ್ಕೂ ದೈವದ ಆಶೀರ್ವಾದ ಇದ್ದೇ ಇದೆ ಅವರ ಮೇಲೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಬ್ರಾಹ್ಮಣರು ಹೇಳ್ತಾರೆ ಭಗವಂತ ಒಲಿಸ್ಕೊಳೋದು ಬಹಳ ಕಷ್ಟ ಅಂತ. ಅಂಥದ್ರಲ್ಲಿ ಶಿವ ಪ್ರತ್ಯಕ್ಷನಾಗಿ ಪಾಶುಪತಾಸ್ತ್ರವನ್ನ ಕೊಟ್ಬಿಟ್ನ. ದೊರೆಗಳೇ, ಹೌದು, ನೀವ್ ಹೇಳಿದ್ ಮಾತ್ ನಿಜ. ಭಗವಂತ ಕರೆದಾಕ್ಷಣ ಬರುವವನಲ್ಲ. ತಾಪಸರ ಮಾತಿಗೆ ಬೆಲೆ ಕೊಡೋದಿಲ್ಲ. ಆದ್ರೆ ವೇದವ್ಯಾಸರು ಹೇಳಿರೋ ಹಾಗೆ ಭಕ್ತಿ, ನಿಷ್ಠೆ, ಶ್ರದ್ಧಾ, ಜಪತಪಗಳಿದ್ರೆ ಭಗವಂತ ಖಂಡಿತ ಪ್ರತ್ಯಕ್ಷನಾಗ್ತಾನೆ. ನೀನ್ ಅನ್ಕೊಂಡಿರೋ ಸಂಕಲ್ಪ ಸ್ವಾರ್ಥದಿಂದ ಕೂಡಿಲ್ದೆ ಇದ್ರೆ, ಅದು ಲೋಕ ಕಲ್ಯಾಣಕ್ಕಾಗಿದ್ರೆ, ಅದು ಧರ್ಮ ಸಂಸ್ಥಾಪನೆಗಾಗಿದ್ರೆ, ಅಥವಾ ಅದರಲ್ಲಿ ನ್ಯಾಯ ಸಮ್ಮತವಾಗಿದ್ರೆ ಭಗವಂತ ಒಲಿತಾನೆ. ಹಾಗಾದ್ರೆ ಅವ್ರ ತಾಪಸರಲ್ವಾ? ಅವ್ರು ಕೆಟ್ಟವರಲ್ವಾ? ಸಂಪೂರ್ಣ ಒಳ್ಳೆಯವರ ಅವರು? ಅಡವಿಗೆ ಸೇರಿದ ಮಾತ್ರಕ್ಕೆ ತಾಪಸರಾಗ್ತಾರೆ, ಕೆಟ್ಟವರಾಗ್ತಾರೆ ಅಂತಲ್ಲ. ಅದು ಅವರಲ್ಲಿ ಕೆಟ್ಟತನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಗಾಬರಿಯಾಗಿ ನೀವು ಅಷ್ಟೊಂದು ಚಿಂತೆ ಮಾಡ್ಬೇಕಾಗಿಲ್ಲ. ಒಬ್ಬ ಪಾಪಿ ಆದ್ರೂ ಕೂಡ ಗುರುವಿನ ಉಪದೇಶವನ್ನ ಪಡೆದ್ರೆ ಅವನು ಪಾಮರನಾಗ್ತಾನೆ, ಭಕ್ತಿ ಪ್ರಿಯನಾಗ್ತಾನೆ, ಭಗವಂತನಿಗೆ ಪ್ರಿಯ ಶಿಷ್ಯನಾಗ್ತಾನೆ. ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಿಲ್ಲ ಸಂಜಯ, ಇದೆಲ್ಲ ನಿನಗೆ ಹೇಗ್ ತಿಳಿತು? ರಾಜ, ಶಿಷ್ಯನ ಮೇಲೆ ಗುರುವಿಗೆ ಕರುಣೆ ಇದ್ದ ಮೇಲೆ ಇದೆಲ್ಲ ಎಷ್ಟರ ಮಟ್ಟಿಗೆ? ಆ ಕರುಣೆ ನನಗೆ ಯಾಕೆ ದೊರಕಲಿಲ್ಲ ಸಂಜಯ? ಯಾಕಂದ್ರೆ ನೀವು ಆ ದಾರಿಲಿಲ್ಲ ಪ್ರಭು. ಶಿಷ್ಯನಾದವನು ಜ್ಞಾನವನ್ನ ಪಡಿಲಿಕ್ಕೆ ಗುರುವಿನ ಸಂಗಡದಲ್ಲಿರ್ಬೇಕು, ಅವರ ಮಾತಿಗೆ ಬೆಲೆ ಗೌರವವನ್ನ ಕೊಡಬೇಕು. ಆದ್ರೆ ನೀವು ಹಾಗಿಲ್ವಲ್ಲ. ಅಯ್ಯೋ, ಇಷ್ಟೊಂದು ದೇವತೆಗಳ ಅಸ್ತ್ರ ಪಡೆದ ಅರ್ಜುನನಿಂದ ನನ್ನ ಮಕ್ಕಳಿಗೆ ಉಳಿಗಾಳವಿಲ್ಲ. ಆ ಹಾಳು ಅರ್ಜುನನನ್ನ ಕೊಲ್ಲಬಲ್ಲವರು ಯಾರು? ಪಾಂಡವರು ಸರ್ವೇಶ್ವರತ್ವವನ್ನ ಬಯಸುವುದೊಂದು ಬಾಕಿ ಉಳಿಯಿತು. ಈ ಕಡೆ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನ ಚಿಂತೆ, ಮತ್ತೊಂದು ಕಡೆ ಯುಧಿಷ್ಠಿರ ಅನುಯಾಯಿಗಳಿಗೆ ಅರ್ಜುನನ ವಿಜಯವಾತ್ರೆ ತಿಳಿಯಿತು. ಹರ್ಷ ಎಲ್ರಿಗೂ. ಹೋದ ಕಾರ್ಯವನ್ನ ಅರ್ಜುನ ಸಾಧಿಸಿದ್ದಾನೆ ಅಂತಕ್ಕಂಥ ಹರ್ಷ ತುಂಬಿದೆ. ಅವನ ವಿರಹ ಬೇಸರ ಕೂಡ ಆಗಿದೆ. ಪಾಂಚಾಲಿ ಹರ್ಷವೂ ವ್ಯಕ್ತಪಡಿಸ್ತಾ ಇಲ್ಲ, ವಿರಹನೂ ವ್ಯಕ್ತಪಡಿಸ್ತೆ ಮೌನದಿಂದಿದ್ದಾಳೆ. 10,000 ಬ್ರಾಹ್ಮಣರಿದ್ದಾರೆ ಅವರೊಟ್ಟಿಗೆ. ನಿತ್ಯ ಅಕ್ಷಯ ಪಾತ್ರೆಯಿಂದ ಅನ್ನದಾನ ಆಗ್ತಾ ಇದೆ. ತಪಸ್ವಿಗಳ ಆಶೀರ್ವಾದ ಇದೆ, ದೇವತಾ ಪ್ರಸಾದ ಕೂಡ ಇದೆ. ಇನ್ನೇನು ಬೇಕವರಿಗೆ? ವನವಾಸ ಮುಗಿಯುವುದರ ಒಳಗೆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಕೌರವರ ಕಾಟ ಇದ್ರೂ ಕೂಡ ಅದು ಮರೆ ಆಗ್ತಾ ಇದೆ.
ಈ ಕಡೆ ಇಂದ್ರಕೀಲದಿಂದ ಮತ್ತೆ ಉತ್ತರಕ್ಕೆ, ಅಂದ್ರೆ ಇಂದ್ರಕೀಲ ಪರ್ವತದಿಂದ ಉತ್ತರ ದಿಕ್ಕಿಗೆ ಸಾಕಿದ್ರೆ ಎತ್ತರದ ಪರ್ವತ ಶಿಖರ. ಆ ಎತ್ತರ ಪರ್ವತದ ಶಿಖರದಲ್ಲಿ ಅರ್ಜುನ ಬೀಡು ಬಿಟ್ಟಿದ್ದಾನೆ. ಇನ್ನೇನು ಹಿಮಾಲಯದ ಹಾದಿ. ಆ ಇಂದ್ರಕೀಲ ಪರ್ವತವನ್ನ ದಾಟಿ ಶಿಖರಕ್ಕೆ ಹೋದಾಗ ಇಂದ್ರರಥ ನಿಂತಿದೆ ಅಲ್ಲಿ. ಕಣ್ಣು ಕೋರೈಸುವ ಫಳ 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 ಅಂತ ಹೊಳೆಯುವ ಸುವರ್ಣ ರಥ ಅದು, ಚಿನ್ನದ ರಥ. ಅದರ ಹೆಸರು ವೈಜಯಂತ. ನೆನ್ಪಿಟ್ಕೋಬೇಕು, ಇಂದ್ರನ ರಥದ ಹೆಸರು ಏನು ಅಂತ. ಇಂದ್ರನ ರಥದ ಹೆಸರು ವೈಜಯಂತ. 10,000 ಕುದುರೆಗಳು ಎಳೆಯುವ ದಿವ್ಯವಾದಂತಹ, ಅನುರೂಪವಾದಂತಹ, ಅಪರೂಪವಾದಂತಹ ರಥ ವೈಜಯಂತ ರಥ. ಒಂದಲ್ಲ ಎರಡಲ್ಲ, ಎಷ್ಟೋ 10,000 ಕುದುರೆಗಳು. ಅಂದ್ರೆ ಇನ್ನೆಷ್ಟು ಶಕ್ತಿಯುತವಾಗಿತ್ತು ಆ ರಥ ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ. ಅದರಲ್ಲಿ ಇಂದ್ರನ ಆಯುಧಗಳೆಲ್ಲ ಸಜ್ಜಾಗಿದೆ. ಮೇಲ್ಗಡೆ ಧ್ವಜ ಗಾಳಿಯಲ್ಲಿ ತೇಲಾಡ್ತಾ ಇದೆ. ಅರ್ಜುನನ ಕೈ ಬೀಸಿ ಕರೀತಾ ಇದೆ ರಥ. ಅದರ ಮೇಲು ಚಾವಣಿಯಲ್ಲಿ 8 ದಿಕ್ಕುಗಳಲ್ಲಿ ತುಳುಗುಡಾಹ ಅನ್ನುವ ಯಂತ್ರ ಸಾಧನ ಇದೆ. ಏನು? ತುಳುಗುಡಾಹ ಅಂತಕ್ಕಂತ ಯಂತ್ರ ಸಾಧನೆ, ಯಂತ್ರಗಳು ಹಾಕೊಂಡಿದ್ದಾನೆ ಅಷ್ಟ ದಿಕ್ಕುಗಳಲ್ಲಿ, ರಥಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಬರಬಾರದು ಅಂತ. ಅದನ್ನ ಕೆಲವೊಬ್ರು ಭಾಂಡಗೋಳಕ ಅಂತ ಕೂಡ ಕರೀತಾರೆ. ದೇವತೆಗಳು ಇದನ್ನ ಸಿಡಿಲಿನ ಆಯುಧ ಅಂತ ಕರೀತಾರೆ. ಏನು? ಸಿಡಿಲಿನ ಆಯುಧ. ಇದೆಲ್ಲವೂ ಕೂಡ ಅಪರೂಪವಾಗಿರ್ತಕ್ಕಂಥದ್ದು, ದೇವತೆಗಳಿಗೆ ಮಾತ್ರ ಇರುವಂತದ್ದು. ವಿಶೇಷವಾಗಿ ವಿಶ್ವಕರ್ಮ ಅದನ್ನ ನಿರ್ಮಾಣವನ್ನ ಮಾಡಿಕೊಟ್ಟಿತ್ತು. ಭಾಂಡದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕಲ್ಲು ಚೂರನ ಚೂಪಾಗಿರುವುದನ್ನ ತುಂಬಿ, ಅದರ ಹಿಂದೆ ನಾಳ ಇರುತ್ತೆ, ಆ ನಾಳದಲ್ಲಿ ಸಿಡಿಮದ್ದನ್ನ ತುಂಬಿ, ನಾಳದ ಹಿಂದಿನ ಚಕ್ರವನ್ನ ರಥ ದೇವೇಂದ್ರ ತಿರುಗಿಸಿದ್ರೆ ಸ್ಫೋಟವಾಗಿ ಕಲ್ಲು ಚೂರುಗಳು ಸಿಡಿಯುತ್ತೆ. ಆ ಸಿಡಿದಂತಹದ್ದು ಶತ್ರುಗಳ ಮೈ ಮೇಲೆ ಕಲ್ಲು ಗುಂಡಿನಂತೆ ಮಳೆಗೆರೆದು ಶತ್ರುಗಳು ಸಾಯ್ತಾರೆ. ಅಂದ್ರೆ ನೀವ್ ಅನ್ಕೋಬಹುದು, ಇವಾಗೆಲ್ಲ ನಾವೇನ್ ಸಿಡಿಮದ್ದನ್ನ ಬಾಂಬ್ ಅಂತ ಯೂಸ್ ಮಾಡ್ತಾ ಇದೀವಿ, ಅದನ್ನ ಇಂದ್ರನ ಆ ರಥದಲ್ಲೇ ಅದು ಉದ್ಭವ ಆಗ್ತಾ ಇತ್ತು. ಆ ರಥ ನಡೆಸಿದಾಗ ಇಂದ್ರ ಏನಾದ್ರೂ ಅದ್ರ ಮೇಲೆ ಪ್ರೆಷರ್ ಹಾಕಿದ್ರೆ, ಒತ್ತಡವನ್ನ ಹಾಕಿದಾಗ ಅದರಿಂದ ಆ ಸಿಡಿತಾ ಇತ್ತು, ನಾಳ ಸಿಡಿತಾ ಇತ್ತು. ಸಿಡಿದಾಗ ಕಲ್ಲು ಚಿರುಗಳು ವೇಗವಾಗಿ ಹೋಗಿ ಶತ್ರುಗಳ ಮೇಲೆ ಬಿದ್ದು ಸಾಯ್ತಾ ಇದ್ರು. ಇದನ್ನ ಯಂತ್ರ ಶತಘ್ನಿ ಅಂತ ಕರೀತಾ ಇದ್ರು, ಅಥವಾ ಶರಣಾಹಂತಿ ಅಂತ ಕರೀತಾ ಇದ್ರು. ಅಂದ್ರೆ ಒಂದು ಸಲ ಸಿಡಿದ್ರೆ 100 ಜನರನ್ನ ಕೊಲ್ತಾ ಇತ್ತು ಆ ಯಂತ್ರ. ಹೊರಗೆ ಸಿಡಿಲಿನಂತೆ ಅಬ್ಬರ ಬರ್ತಾ ಇದ್ದೋದ್ರಿಂದ ಅದನ್ನ ಅಶನಿ ಅಂತ ಕೂಡ ಕರೀತಾ ಇದ್ರು. ಇದೆಲ್ಲವನ್ನ ಉಪಯೋಗ ಮಾಡ್ತಾ ಇದ್ದಿದ್ದು ಅಸುರರ ಮೇಲೆ, ರಾಕ್ಷಸರ ಮೇಲೆ. ಆ ರೀತಿ ಉಪಯೋಗ ಮಾಡಿ ಮಾಡಿ ರಾಕ್ಷಸರ ಮೇಲೆ ವಿಜಯವನ್ನ ಸಾಧಿಸ್ತಾ ಇದ್ದ ಪ್ರತಿ ಬಾರಿಯೂ ಕೂಡ ಇಂದ್ರ. ಇಷ್ಟು ಭಾರವಾದ, ಇಷ್ಟು ವಿಶಾಲವಾದ ಈ ಮಹಾರಥವನ್ನ ಭೂಮಿ, ಅಂತರಿಕ್ಷ, ದ್ಯುಲೋಕ, 10 ದಿಕ್ಕುಗಳಲ್ಲೂ, ಬೆಟ್ಟ ಗುಡ್ಡ ನದಿ ಮರುಭೂಮಿಗಳಲ್ಲೂ, ದುರ್ಗಮವಾದಂತಹ ಆದಿಯಲ್ಲೂ ಧಕ್ಕೆಯಾಗದಂತೆ ನಡೆಸುವ ಮಹಾಸಾರಥಿ ಇದ್ದ ರಥಕ್ಕೆ, ವೈಜಯಂತ ರಥಕ್ಕೆ, ಇಂದ್ರನ ರಥಕ್ಕೆ. ಅವನೇ ಮಾತಲಿ. ಯಾರು? ಇಂದ್ರದೇವನ ಸಾರಥಿ ಯಾರು? ಮಾತಲಿ. ಅವನು ಪ್ರತ್ಯಕ್ಷನಾದವನು ಅರ್ಜುನನ ಮುಂದೆ ಬಂದು ಕೈ ನಮಸ್ಕಾರವನ್ನ ಮಾಡಿ ದೇವಲೋಕಕ್ಕೆ ಆಹ್ವಾನವನ್ನ ನೀಡ್ತಾ ಇದ್ದಾನೆ. ಬಂದು ರಥದಲ್ಲಿ ಕುಳಿತುಕೊಳ್ಬೇಕು ಅಂತ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಏನಾಗ್ತಾ ಇದೆ? ಎಲ್ಲಾ ಋತುಗಳಲ್ಲೂ ಹೂ ಬಿಡುವ ಬಳ್ಳಿಗಳು. ನಾವೆಲ್ಲ ಇಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ, ದೇವಲೋಕಕ್ಕೆ ಹೋಗ್ತಾ ಇದ್ದೀವಿ, ಅಮರಾವತಿಗೆ ಹೋಗ್ತಾ ಇದ್ದೀವಿ. ಅಮರಾವತಿಗೆ ಹೋದ್ರೆ ಸುತ್ತಲೂ
ಅರಳಿ ನಿಂತಿರುವ ಬಣ್ಣ ಬಣ್ಣದ ಹೂಗಳು, ಬಳ್ಳಿ ಗಿಡಗಳು, ವಿಶಿಷ್ಟವಾದ ಹಣ್ಣು ಗಿಡಮರಗಳು, ಸುತ್ತಿ ಸುತ್ತಿ ನಿಧಾನವಾಗಿ ಹರಿಯುವ ದೇವಗಂಗೆ, ಅದರ ಉಪನದಿಗಳು, ಅಲ್ಲಲ್ಲಿ ಸಿದ್ಧ ಪುರುಷರ ಆಶ್ರಮ, ತಂಗುದಾಣ, ಭೋಗಿಗಳ ವಿಲಾಸ ಕ್ಷೇತ್ರ, ವೀರ ಪುರುಷರಾಗಿ ಯುದ್ಧದಲ್ಲಿ ಭೂಮಿಯಲ್ಲಿ ಮಡಿದು ಸ್ವರ್ಗದಲ್ಲಿ ಸೇರಿರ್ತಕ್ಕಂಥ ತೃಪ್ತ ಆತ್ಮಗಳಿದೆ, ಪುಣ್ಯ ಭೋಗ ನಿವಾಸಗಳಿದೆ, ಅಪ್ಸರರಿದ್ದಾರೆ, ಗಂಧರ್ವರ ನಿವಾಸಗಳಿದೆ, ಸಂಗೀತ ನರ್ತನಾಗಾರಗಳು, ದೇವೇಂದ್ರನ ಐಶ್ವರ್ಯ ಭಂಡಾರ ಕಾಣಿಸ್ತಾ ಇದೆ, ದೇವೇಂದ್ರನ ವಿವಿಧ ವಾಹನಗಳಿದೆ, ದೇವತೆಗಳ ವಾಹನಗಳಲ್ಲಿ ನಿಂತ್ಕೊಂಡಿದೆ, ದೇವತೆಗಳ ಅಶ್ವ ಗಜ ಅವು ತಂಗಕ್ಕೆ ನಿವಾಸ ಸ್ಥಾನ, ದೇವಗಣಗಳ ತಪೋಭೂಮಿ, ದೇವತೆಯರ ಪತ್ನಿಯರು, ವಿಹಾರ ತಾಣಗಳು, ಸರೋವರಗಳು, ಪುಷ್ಕರಣಿಗಳು, ವಾದ್ಯ ವಿಶೇಷವಾಗಿರ್ತಕ್ಕಂಥ ಭವನ, ಹೀಗೆ ಆಕರ್ಷಕ ವಿನೂತನ ಆದಂತಹ ಲೋಕ ಅರ್ಜುನನ ವಿಶೇಷ ಗಮನವನ್ನ ಸೆಳೀತಾ ಇದೆ. ಆ ಕ್ಷಣದಲ್ಲೂ ಕೂಡ ಅರ್ಜುನ ಏನನ್ನ ಆಲೋಚಿಸ್ತಾ ಇದ್ದಾನೆ, ಈ ಸಮಯದಲ್ಲಿ ನನ್ನ ಅಣ್ಣ ತಮ್ಮಂದಿರು ಪಾಂಚಾಲಿ ನನ್ನ ಜೊತೆ ಇಲ್ಲವಲ್ಲ ಎನ್ನುವ ಭಾವನೆ. ಇಲ್ಲಿ ನಾನೊಬ್ಬನೇ ಬಂದು ಭೋಗ ಲೋಕದಲ್ಲಿ ಇರೋ ತರ ಆಯ್ತಲ್ಲ, ಮನಸ್ಸಿಗೆ ನಂಗೆ ನೋವು ಆಗ್ತಾ ಇದೆ. ಅಣ್ಣ ಕಳಿಸಿದ್ದು ಶಸ್ತ್ರ ಆಯುಧ ಸಂಪಾದನೆಗೆ, ಆದ್ರೆ ನಾನ್ ಬಂದಿರೋದು ಭೋಗ ಲೋಕಕ್ಕೆ. ದೇವ ಮರ್ಮವನ್ನ ತಿಳಿಯಲು ಅಸಾಧ್ಯ. ಅರ್ಜುನನಿಗೆ ಭವ್ಯ ಸ್ವಾಗತ ಆಗ್ತಾ ಇದೆ. ಇಂದ್ರ ಖುದ್ದಾಗಿ ಬಂದಿದ್ದಾನೆ ಅರ್ಜುನನ ಸ್ವಾಗತಕ್ಕಾಗಿ. ವತ್ಸ, ಸಾತ್ವಿಕವಾದ ಆವಿಷ್ಕಾರ ಶಕ್ತಿಗಳಿಗೆ ಕೆಲವೊಮ್ಮೆ ಹಿನ್ನಡೆ ಆಗ್ತಾ ಇರುತ್ತೆ ಬದುಕಲ್ಲಿ. ಪ್ರತಿನಿತ್ಯ ಗೆಲುವು ನಮ್ಮದಾಗಿರಲ್ಲ. ನಿಮ್ಮ ವನವಾಸ ನನಗೆ ಆಶ್ಚರ್ಯ ತರಲಿಲ್ಲ. ಒಂದೇ ಒಂದು ವಿಚಾರ ಆಶ್ಚರ್ಯ ಆಗಿದ್ದು ಅಂದ್ರೆ, ನಿಮ್ಮ ಅಣ್ಣ ಹೆಂಡತಿಯನ್ನ ಜೂಜಿನಲ್ಲಿಟ್ಟು ಸೋತದ್ದು. ಅಲ್ಲೂ ದೈವ ಮಾಯೆ ಮೋಹದಂತಿದೆ. ನಾನು ಎಷ್ಟೋ ಸಲ ಅಸುರರಿಗೆ ಸೋತು ವನವಾಸ ಅಜ್ಞಾತವಾಸ ಮಾಡಿದ್ದೀನಿ. ಒಂದು ದಿವಸವಲ್ಲ, ಯಾವಾಗೆಲ್ಲ ರಾಕ್ಷಸರು ಉಪಟಳ ಹೆಚ್ಚಾಯ್ತೋ, ನಾವು ದೇವತೆಗಳಾಗಿದ್ರೂ ಕೂಡ ಶಿವನತ್ರನೋ ಬ್ರಹ್ಮನತ್ರನೋ ವಿಷ್ಣು ಹತ್ರನೋ ಮೊರೆಗೆ ಹೋದಾಗ ಆ ಪಾಪದ ಕೊಡ ತುಂಬುವ ತನಕ ನೀವು ವನವಾಸದಲ್ಲಿರಿ ಅನ್ನುವ ಮಾತು ನಮಗೆ ಸಿಕ್ಕಿದೆ. ನನ್ನ ಗುರು ಬೃಹಸ್ಪತಿ ಅನುಗ್ರಹದಿಂದ ಮತ್ತೆ ನನಗೆ ಪ್ರಾಪ್ತಿಯಾಗ್ತಾ ಇದೆ ಎಲ್ಲವೂ ಕೂಡ. ನಿರಂತರವಾದ ಯುದ್ಧ ಕಾಲ ನಿಂತಾಗ ಮಾತ್ರ ನಿಲ್ಲುತ್ತೆ, ಯೋಚನೆ ಮಾಡ್ಬೇಡ. ನಿನಗೆ ಎಲ್ಲ ದೇವತೆಗಳ ಅಸ್ತ್ರ ಶಸ್ತ್ರ ಪ್ರಾಪ್ತಿಯಾಗಿದೆ, ಸ್ವಯಂ ಪರಶಿವನ ಅನುಗ್ರಹವಾಗಿದೆ, ದೇವತೆಗಳ ಆಶೀರ್ವಾದ ನಿಮ್ ಜೊತೆ ಇದೆ. ಆದ್ರೂ ಕೂಡ ಈಗ ಅಸುರೀ ಶಕ್ತಿಗಳ ಪ್ರಭಾವ. ಇನ್ನು 13ನೆಯ ವರ್ಷದಲ್ಲಿ ಅಜ್ಞಾತವಾಸ ಮಾಡ್ಬೇಕಾಗತ್ತೆ. ಅದು ಬೇರೆಯೇ ರೀತಿಯಲ್ಲಿರುತ್ತೆ. ಅದಕ್ಕೆ ನಿನಗೆ ಈಗ ಶಿಕ್ಷಣ ಬೇಕು. ಅಜ್ಞಾತವಾಸವನ್ನ ಕಳಿಲಿಕ್ಕೆ ನಿನಗೆ ಶಿಕ್ಷಣ ನಾನ್ ಕೊಡ್ತೇನೆ. ಅರ್ಜುನ ಹೇಳ್ತಾನೆ, ದೇವೇಂದ್ರ, ಕೊನೆಯಲ್ಲಿ ಮಾತಾಡಿದಂತ ಮಾತು ಅರ್ಥ ಆಗ್ತಾ ಇಲ್ಲ. ಅಜ್ಞಾತವಾಸದ ಶಿಕ್ಷಣ ಅಂದ್ರೆ ಏನು? ಯಾವ ಶಿಕ್ಷಣ ಕೊಡ್ತೀರಾ? ಆಗ ದೇವೇಂದ್ರ ಹೇಳ್ತಾನೆ, ಚಿತ್ರಸೇನ, ಗಂಧರ್ವರಾಜ, ಅಂಗಾರಪರ್ಣ ಈಗಾಗ್ಲೇ ನಿನ್ನ ಸ್ನೇಹಿತರಾಗಿದ್ದಾರೆ. ಎಲ್ಲ ಬಗೆಯ ನರ್ತನ ಶೈಲಿ, ಹಾಡುಗಾರಿಕೆಯ ಪದ್ಧತಿ, ವಾದ್ಯ ವಿಶೇಷಗಳ ನುಡಿಸೋದು, ಸ್ವರನಾದ ಲೋಕಗಳ ಮರ್ಮವನ್ನ ನಾದದಿಂದ ತಿಳಿಯೋದು, ಈ ಎಲ್ಲ ವಿದ್ಯೆಯನ್ನ ನೀನು ಅವನಿಂದ ಕಲಿಬೇಕು. ಏಕೆ ಅಂತ ಕೇಳ್ಬೇಡ. ರಾಜನಾದವನಿಗೆ ಎಲ್ಲ ವಿದ್ಯೆ ಗೊತ್ತಿರಬೇಕು, ಮುಂದೆ ಇದು ನಿನಗೆ ಉಪಯೋಗಕ್ಕೆ ಬರುತ್ತೆ ಎಂದ. ದೇವರಾಜ, ಸಾಮಾನ್ಯ ನೀತಿಯಲ್ಲಿ ನೀನೇನಂದ್ರೂ ಕೂಡ ನಿಜ. ರಾಜ್ಯ ಮರಳಿ ಪಡಿಬೇಕಾಗಿರೋದು ನನ್ನಣ್ಣ, ನಾನ್ ರಾಜ ಆಗಲ್ಲ.
ಅವನಿಗೆ ಇಲ್ದಂತ ಈ ಸಂಗೀತ, ವಾದ್ಯ, ನರ್ತನ ಶಿಕ್ಷಣ ನನಗ್ಯಾಕೆ ಬೇಕು? ನನ್ನ ಅಣ್ಣ ತಮ್ಮಂದಿರು ಕಾಡಲ್ಲಿ ಕಂಡ ನೀರ್ ಕುಡಿತಾ, ಸಿಕ್ಕ ಆಹಾರ ತಿಂತ, ವನವಾಸದಲ್ಲಿ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾನು ಸಂಗೀತ ನೃತ್ಯ ಕಲಿಯೋದಾ? ಈ ದೈವ ಮರ್ಮದ ಸುಳಿವೇನು? ಆಗ ಇಂದ್ರ ಹೇಳ್ತಾನೆ, ನಿನ್ನ ಸಖ ಶ್ರೀಕೃಷ್ಣ ಕಾಡಲ್ಲಿ ಗೋವುಗಳನ್ನು ಮೇಯಿಸ್ತಕ್ಕಂತ ಗೊಲ್ಲ. ಆ ಗೊಲ್ಲ ಕೊಳಲನ್ನ ಊದೋದ್ನ ಯಾಕೆ ಕಲ್ತ ಹಾಗಾದ್ರೆ? ದೇವತಾ ಸಾರ್ವಭೌಮ ಮೋಹಿನಿಯಾಗಿ ನರ್ತಿಸ್ಲಿಲ್ವಾ ಮುಂದೊಂದ್ ದಿವ್ಸ? ನಮ್ಗೆಲ್ಲ ಅಮೃತಪಾನ ಸಾಧ್ಯ ಮಾಡಿಸಿದ್ದು ಅವನಲ್ಲಿ ಇರುವಂತಹ ಮೋಹಿನಿ ವಿದ್ಯೆಯಿಂದ ಅಲ್ವಾ? ಆ ವಿದ್ಯೆ ಇಲ್ಲ ಅಂದ್ರೆ ನಮ್ಗೆಲ್ಲ ಅಮೃತ ನೀಡಕ್ ಆಗ್ತಾ ಇತ್ತಾ? ದುರ್ಯೋಧನ ನಿಮಗೆ ಕಾಡಲ್ಲಿ ಬದುಕೋದನ್ನ ಕಲಿಸ್ತಾ. ದೊರೆಗೆ ಅದು ಇಷ್ಟ ಆಗಲ್ಲ, ಒಪ್ಕೊಂತೀನಿ. ಆದ್ರೆ ಭೀಮನಿಗೆ ನಾಗಲೋಕದಲ್ಲಿ ಅಮೃತಪಾನಕ್ಕೆ ಅವಕಾಶ ಇದ್ರೂ ವಿಷಪ್ರಯೋಗ ಆಯಿತು. ಯಾವಾಗ ಯಾವ ಸಮಯದಲ್ಲಿ ಮನುಷ್ಯನಿಗೆ ಯಾವ ವಿದ್ಯೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದನ್ನು ಕರಗತ ಮಾಡ್ಕೊಂಡಿರ್ಬೇಕು. ನನ್ನ ಕಾಡನ್ನೇ ನೀನು ಸುಟ್ಟದೆ, ನಾನು ಮಳೆಗೆರ್ದೆ, ಅಗ್ನಿಯನ್ನ ಆರ್ಸಕ್ ಪ್ರಯತ್ನ ಪಟ್ಟೆ, ಆದ್ರೆ ನೀನು ಅದನ್ನ ನಾಶ ಮಾಡ್ದೆ. ಸ್ವಲ್ಪ ಕಾಲ ನೀನು ಚಿತ್ರಸೇನನ ವಶದಲ್ಲಿರು, ಅದು ಹಿತ. ಅವನು ಕಲಿಸಿದ್ದನ್ನೆಲ್ಲ ಯಾಕೆ ಅಂತ ಪ್ರಶ್ನೆ ಮಾಡದೆ ಕಲಿಲಿಕ್ಕೆ ಪ್ರಾರಂಭ ಮಾಡು. ವಿದ್ಯೆ ಉಂಟು, ಭೋಗ ಉಂಟು, ಭಾಗ್ಯ ಉಂಟು, ದೈವ ಪ್ರೀತಿ ಉಂಟು. ಮನಸ್ಸು ನೆಮ್ಮದಿಯಿಂದಿರ್ಬೇಕು ಅಂದ್ರೆ ದೈವಿ ವಿದ್ಯೆ ಸಾಧನೆಯನ್ನ ಮಾಡಬೇಕು. ಮುಂದೊಂದು ದಿವಸ ನಿನ್ನ ಅಣ್ಣ ತಮ್ಮಂದ್ರಿಗೂ ಅದು ಸಹಾಯಕ್ಕೆ ಬರುತ್ತೆ. ಅದರ ಮರ್ಮ ನಿನಗೆ ಮುಂದೆ ತಿಳಿಯುತ್ತೆ. ಮುಂದೆ ಅರ್ಜುನ ಇಂದ್ರಲೋಕದಲ್ಲಿ 5 ವರ್ಷಗಳ ಕಾಲ ವಿದ್ಯೆಯನ್ನ ಕಲಿತಾ ಇದ್ದಾನೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 5 ವರ್ಷಗಳ ಕಾಲ. ಅರ್ಜುನ ಕಲಿಯದಿದ್ದಂತಹ ರಾಗ, ನಾದಮರ್ಮ, ಸ್ವರಮೇಳ ರಚನಾ ಕೌಶಲ್ಯ, ಗೀತ, ವಾದ್ಯ, ನರ್ತನ ಕೌಶಲ್ಯ, ತಂತ್ರಿ ವಾದ್ಯಗಳು ಅಂದ್ರೆ ಗಾಳಿಯಲ್ಲಿ ಊದೋದ್ರಿಂದ ಬರ್ತಕ್ಕಂಥ ಸ್ವರ, ತಾಳವಾದ್ಯ, ಕಂಚು, ಚರ್ಮವಾದ್ಯ, ಗೆಜ್ಜೆ, ಜಲತರಂಗಾದಿ, ಬಾಯಿ ಹಾಡುಗಾರಿಕೆ, ಕಂಠ ಮಾಧುರ್ಯ, ವರ್ಧಕ ರಹಸ್ಯ, ಮೈಯನ್ನ ನರ್ತನ ಯೋಗ್ಯವಾಗಿಟ್ಕೊಂಡು ಮಾಡ್ತಕ್ಕಂಥ ಸಾಧನೆ, ದೇವತೆಗಳ ಪೂಜಾ ಕಾಲದಲ್ಲಿ ಮಾಡಬೇಕಾದಂತ ಆಡು ನರ್ತನ. ಎಷ್ಟೇ ಅಳ್ತಿದ್ರು ಕೂಡ ಆ ವ್ಯಕ್ತಿ ದುಃಖದಿಂದ ಹೊರಗಡೆ ಬರೋ ತರ ಆಡುವಂತ ಹಾಡು, ಸುಮ್ಮನೆ ಮೌನವಾಗಿ ಕುಳಿತವನ್ನ ನಗಿಸ್ತಕ್ಕಂತ ಹಾಡು ನೃತ್ಯ. ಈ ರೀತಿ ಎಲ್ಲದನ್ನು ರಾಗ ವಿಶೇಷಗಳನ್ನ ಕಲ್ತ. ಅಷ್ಟೇ ಅಲ್ಲದೆ ಆಲಸ್ಯ, ನಿದ್ರೆ, ಭಯ, ಶಂಕೆ, ಜಾಡ್ಯ ನಿವಾರಕ ರಾಗಗಳು, ದೇವತೆಗಳನ್ನ ಆಹ್ವಾನ ಮಾಡ್ತಕ್ಕಂಥ ರಾಗ ವಿಶೇಷಗಳು, ಐಂದ್ರಿಕ, ಇಂದ್ರಿಯಾತೀತ, ಸುಖ ವಿಶೇಷವಾದಂತಹ ರಾಗ, ತಾಳಮರ್ಮ, ಶಿವನಿಗೆ ಪ್ರೀತಿಕರವಾಗಿರ್ತಕ್ಕಂಥದ್ದು, ವಿಷ್ಣುವಿಗೆ ಪ್ರೀತಿಕರವಾಗಿರುವಂಥದ್ದು, ದುರ್ಗೆಗೆ ಪ್ರೀತಿಕರವಾಗಿರ್ತಕ್ಕಂಥದ್ದು, ನಾನಾ ದೇವತಾ ಗಣಪ್ರಿಯಗಳಿಗೆ ಪ್ರೀತಿಯಾದಂತಹ ನರ್ತನ ಶೈಲಿ, ಪ್ರಕೃತಿ ವಿಕೋಪ ಆದಾಗ ಶಾಂತಿ ಮಾಡುವ ರಾಗಗಳು, ಉತ್ಸವ ಯೋಗ್ಯ ರಾಗ, ತಾಳಗತಿಗಳು, ಶತ್ರುಗಳ ಮನಸ್ಸಲ್ಲಿ ಭಯಂಕರವಾಗಿ ಆರ್ಭಟಿಸ್ತಕ್ಕಂಥ ನರ್ತನ ಶೈಲಿ, ಕೇಳುಗರಿಗೆ ಹಿತರಾಗಿರ್ತಕ್ಕಂಥ ಗಾಯನ, ಹೀಗೆ ಅನೇಕ ಪ್ರಕಾರಗಳಲ್ಲಿ ಅರ್ಜುನ ಪರಿಣಿತಿಯನ್ನ ಹೊಂದದ. ಚಿತ್ರಸೇನದಿಂದ ಎಲ್ಲವೂ ಪ್ರಾಪ್ತಿಯಾಯಿತು. ಆಗ ಚಿತ್ರಸೇನ ಹೇಳ್ತಾ ಇದ್ದಾನೆ, ಅರ್ಜುನ, ನಾನು ನಿನಗೆ ಕಲಿಸುವುದೇನೂ ಉಳಿದಿಲ್ಲ. ನೀನು ಸಕಲ ಗಂಧರ್ವ ವಿದ್ಯಾ ಪ್ರವೀಣನಾಗಿದ್ದೀಯಾ? ಆಗ ಅರ್ಜುನ ಹೇಳ್ತಾನೆ, ಗುರುದಕ್ಷಿಣೆ ಕೊಡಬೇಕಲ್ವಾ? ಇಷ್ಟೊಂದೆಲ್ಲ ಕಲ್ಸ್ಕೊಟ್ಬಿಟ್ರಿ ನನಗೆ, ನೀವು ಸ್ನೇಹಿತನೋ ಯಾರು ಬೇಕಾದ್ರೂ ಆಗಿರ್ಬೋದು, ಗುರುದಕ್ಷಿಣೆ ಕೊಡ್ಬೇಕು. ಆಗ ಚಿತ್ರಸೇನ ಹೇಳ್ತಾನೆ, ಪ್ರಾಣ ಭಿಕ್ಷೆ ಕೊಟ್ಟಿದ್ದೀಯಲ್ಲ, ಇದಕ್ಕಿಂತ ಬೇಕಾ? ಅದು ಮುಗಿದಿರೋ ಕತೆ. ನಿಮಗೇನು ಬೇಕು ಕೇಳಿ. ಇಲ್ಲ,
ಸರಿಯಾದ ಸಮಯ ಬಂದಾಗ ನಾನು ನಿನ್ನ ಹತ್ರ ಗುರುದಕ್ಷಿಣೆಯನ್ನ ತಗೊಳ್ತೇನೆ, ಈಗ ಬೇಡ, ನಿನಗೆ ಶುಭವಾಗಲಿ ಅಂತ ಚಿತ್ರಸೇನ ಆಶೀರ್ವಾದವನ್ನ ಮಾಡಿದ್ದಾನೆ. ಇತ್ತ 5 ವರ್ಷಗಳ ಕಾಲ ಎಲ್ಲ ವಿದ್ಯೆಯನ್ನ ಕಲಿತಾದ ಮೇಲೂ ಅರ್ಜುನ್ನಿಗೆ ಅಣ್ಣ ತಮ್ಮಂದಿರನ್ನ ನೋಡುವ ಆಸೆ ಹೆಚ್ಚಾಗ್ತಾ ಇದೆ. ದೇವಲೋಕದಲ್ಲಿ ಸುಖ ಇದ್ರೂ ಕೂಡ ಅದು ತೃಪ್ತಿ ನೀಡ್ತಾ ಇಲ್ಲ. ಈ ಎಲ್ಲ ದೃಶ್ಯವನ್ನ ದೇವೇಂದ್ರ ಅರ್ಥ ಮಾಡ್ಕೊಂಡ, ನಾನು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಇವನಿಗೆ ನಾನ್ ಮಾಡ್ತಾ ಇರ್ತಕ್ಕಂಥ ಸೇವೆ ತೃಪ್ತಿ ಕೊಡ್ತಾ ಇಲ್ಲ ಅಂತ. ಆಗ ಅರ್ಜುನ ಹೇಳ್ತಾನೆ, ಏನಂತ? ದೇವರಾಜ, ನಾನಿನ್ನು ಹೋಗಿ ಬರಲೆ? ಇಂದ್ರ ಹೇಳ್ತಾನೆ, ಎಲ್ಲರೂ ಬಯಸಿ ಬಯಸಿ ಬರುವ ಲೋಕ ಸ್ವರ್ಗಲೋಕ, ಇಂದ್ರಲೋಕ. ಆದ್ರೆ ಬಯಸ್ತವ್ರೆಲ್ರಿಗೂ ಕೂಡ ಸ್ವರ್ಗ ಸಿಗಲ್ಲ. ನಿನಗೆ ನಿನ್ನ ಅಣ್ಣ ತಮ್ಮಂದ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಎಂತದ್ದು ಅಂತ ಅರ್ಥ ಮಾಡ್ಕೊಳ್ತೇನೆ. ಆದ್ರೆ ಇನ್ನು ಸ್ವಲ್ಪ ಕಾಲ ಇಲ್ಲಿದ್ದು ಹೋಗ್ಬೋದಲ್ವಾ? ಅರಣ್ಯದಲ್ಲಿ ಹೋಗ್ ಮಾಡೋದೇನಿದೆ? ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಅವರವರು ಇದ್ದಾಗಲೇ ಸುಖ ಇಂದ್ರ. ನಾನಿರೋದು ಕಾಡಿರ್ಬೋದು, ನೀನಿರೋದು ಇಂದ್ರಲೋಕ ಇರ್ಬೋದು. ನಾನು ಎಷ್ಟು ದಿವಸ ಇದ್ರೂ ಕೂಡ ಅತಿಥಿನೇ ಹೊರ್ತು ಇಲ್ಲಿ ನಾನು ಶಾಶ್ವತವಾಗಿರಕ್ಕಾಗಲ್ವಲ್ಲ. ನಾವ್ ಎಲ್ಲೇ ಹೋದ್ರೂ ಕೂಡ ನಮ್ಮ ಇತಿಮಿತಿಗಳ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ನನಗೆ ಸುಖ ಇರೋದು ನನ್ನ ಅಣ್ಣ ತಮ್ಮಂದಿರ ಜೊತೆ ಇರುವಾಗ. ಇಂದ್ರನಿಗೆ ಸಂತೋಷ ಆಯ್ತು. ವತ್ಸ, ನಿನ್ನ ಕಾರ್ಯನಿಷ್ಠೆಗೆ ಮೆಚ್ಚಿದೆ. ಸಮೀಪ ಕಾಲದಲ್ಲಿ ನೀನು ಹೋಗ್ಬೇಕಾದ್ರೆ ಒಂದು ಉತ್ಸವ ಮಾಡಿ ನೀನ್ ಕಳಿಸ್ಕೊಡ್ತೇನೆ. ಆ ಉತ್ಸವ ಅಪೂರ್ವವಾಗಿರುತ್ತೆ, ಭಯ ಪಡ್ಬೇಡ, ನನ್ನ ಆಶೀರ್ವಾದ ಸಿಗುತ್ತೆ. ಎಲ್ಲ ಗಂಧರ್ವರು ನಿನ್ನ ಎದುರು ಹಾಡ್ತಾರೆ, ನಿನ್ನನ್ನ ಪರೀಕ್ಷೆ ಮಾಡ್ತಾರೆ. ಯಾರು ಚೆನ್ನಾಗ್ ಆಡ್ತಾರೋ ಅವರಿಗೆ ಬಹುಮಾನಗಳನ್ನ ನೀನೇ ಕೊಡು. ಎಲ್ಲ ಅಪ್ಸರಿಯರು ನಿನ್ ಮುಂದೆ ನರ್ತನ ಮಾಡ್ತಾರೆ, ಅವರ ಲೋಪ ದೋಷವನ್ನ ಕಂಡಿಡಿ, ಉತ್ತಮವಾಗಿ ಆಡೋರ್ಗೆ ಬಹುಮಾನವನ್ನ ಕೊಡು. ನಿನ್ನಂತಹ ಪುತ್ರ ನನಗಿದಾನೆ ಅನ್ನೋ ಅರಿವವರ್ಗಾಗ್ಲಿ. ಅರ್ಜುನ ನಿಜವಾಗಿ ಬೆಚ್ಚಿದ. ಏನು? ಅತಿಥಿಯಾಗಿ ಇಂದ್ರಲೋಕಕ್ಕೆ ಬಂದವನು ಕಡೆಗೆ ಶಿಷ್ಯನಾಗಿ ವಿದ್ಯೆಯನ್ನ ಕಲ್ತಾದ ಮೇಲೆ ಇಲ್ಲಿರುವ ಗಂಧರ್ವ ಅಪ್ಸರೆಯರ ಕಲಾ ಪರೀಕ್ಷೆ ಮಾಡ್ಬೇಕಾ? ಇಂತಹ ವಿದ್ಯಾಧರರ ಲೋಪದೋಷವನ್ನ ಕಂಡುಹಿಡಿಬೇಕಾ? ಇದೆಂತಹ ಪರೀಕ್ಷೆ? ನಾನು ಇಂದು ನಿನ್ನೆ ಮೊನ್ನೆ ಪರಿಣಿತಿಯನ್ನ ಹೊಂದಿರೋರು ಇವರೆಲ್ಲ ಆ ಜನ್ಮದಿಂದ ಆದಿಯಿಂದಲೂ ಕೂಡ ದೇವಲೋಕದ ಘನತೆಯನ್ನ ಹೆಚ್ಚಿಸ್ತಕ್ಕಂಥವ್ರು. ಅರ್ಜುನ ಹೇಳ್ತಾನೆ, ಪ್ರಭು ದೇವರಾಜ, 60,000ಕ್ಕೂ ಹೆಚ್ಚಾದ ಈ ಅಪ್ಸರೆಯರು ಲಕ್ಷ್ಮೀ ಸೋದರಿಯರು. ಸಮುದ್ರ ಮಥನ ಕಾಲದಲ್ಲಿ ಕ್ಷೀರಸಾಗರದಲ್ಲಿ ಜನಿಸಿದಂತಹ ದಿವ್ಯ ಸ್ಫೂರ್ತಿದಾಯಕರು. ನಾಟಕ, ನೃತ್ಯ, ಚಿತ್ರ, ಗಾಯನ, ಶಿಲ್ಪ ಎಲ್ಲವೂ ಕೂಡ ಅವರ ಮನಸ್ಸಿನಲ್ಲಿ ಅಗಾಧವಾಗಿದೆ. ಗಂಧರ್ವರ ಸನ್ನಿಧಿಯಲ್ಲಿ ಮನಸ್ಸನ್ನ ಮುದಗೊಳಿಸುವ ಶಕ್ತಿ ಇದೆ. ಇಂತಹವರಲ್ಲಿ ನಾನು ಲೋಪದೋಷ ಕಂಡಿಡಿಬೇಕಾ? ಅಷ್ಟು ಸಮಯ ನನಗೆಲ್ಲಿದೆ? ಮೇಲಾಗಿ ನಾನೀಗ ವಾನಪ್ರಸ್ಥ ದೀಕ್ಷಿತ, ಅಣ್ಣ ತಮ್ಮಂದಿರನ್ನ ಬಿಟ್ಟು ಏಕಾಂತದಿಂದ ತಪಾಸನ್ನ ಮಾಡಲು ಬಂದಂತವನು. ನನ್ಗೆ ಇದೆಲ್ಲ ಬೇಡ. ನನ್ಗೆ ಬೇಕಾದ್ರೆ ಮಹಾಭಾರತ ಯುದ್ಧ ಮುಗಿದ ಮೇಲೆ, ಶತ್ರು ವಿಜಯ ಸಾಧಿಸಿದ್ಮೇಲೆ ನಾನ್ ಬರ್ತೀನಿ. ನನ್ನ ಎಲ್ಲ ಅಣ್ಣ ತಮ್ಮಂದಿರನ್ನ ಕರ್ಕೊಂಡು ಬಂದು ಇದನ್ನ ನೋಡಿ ಸಂತೋಷ ಪಡ್ತೀನಿ. ಇದ್ಯಾವುದೂ ಬೇಡ. ಅಂದ್ರೆ ಹೇಳ್ತಾನೆ, ಮುಂದಿನ ಮಾತು ಮುಂದಿನ ಕಾಲದ್ದು. ಯಾರಿಗೆ ಇಲ್ಲಿ ಪ್ರವೇಶ ಯಾವಾಗ ಅಲ್ಲ ಅಂತ ನಿರ್ಧಾರ ಮಾಡೋದು ನಾನು ಅಲ್ಲ, ನೀನು ಅಲ್ಲ, ಕೃಷ್ಣ. ನನಗೆ ಅಪ್ಪಣೆಯಾಗಿದೆ, ನಾನು ಇದನ್ನ ಮಾಡ್ಲೇಬೇಕು, ನೀನಿಲ್ಲ ಅನ್ನೋ ಆಗಿಲ್ಲ. ಮತ್ತೆ ಅಪ್ಪಣೆ ಕರ್ತವ್ಯ ಅನ್ನೋ ಮಾತು ಕೇಳಿ ಚಕಿತನಾಗ್ತಾನೆ. ಇಂದ್ರ ಬಲು ಚತುರ. ಇಂದ್ರಿಯಾಧಿಪತಿಗೆ ಮಾತು ಕೊಡಕ್ಕಾಗತ್ತ? ನಾನು ಹೆಂಗ್ ಕಟ್ಟಾಕ್ಬಿಟ್ಟ ನನ್ನ ಕೃಷ್ಣ ಅಂತ ಕಟ್ಟಾಕ್ಬಿಟ್ನಲ್ಲ ನನ್ನನ್ನ. ಏನೋ ಮರ್ಮ ಇರಬೇಕು, ದೈವಕ್ಕೆ ನಾನು ತಲೆ ಬಾಗ್ಲೇಬೇಕು ಅಂತ ತಲೆಯಾಡಿಸಿ ಸಮ್ಮತಿಯನ್ನ ಸೂಚಿಸ್ತಾ ಅರ್ಜುನ
ಏನಾಗ್ತಾ ಇದೆ ಕೇಳಿ, ವಿಶೇಷವಾಗಿದೆ. ಮೊದಲು ಘೃತಾಚಿ, ಆಮೇಲೆ ಮೇನಕ, ಆಮೇಲೆ ರಂಬೆ, ಪೂರ್ವಚಿತ್ತಿ, ಸ್ವಯಂಪ್ರಭೆ, ಮಿಶ್ರಕೇಶಿ, ದಂಡಗೌರಿ, ವರೂಥಿನಿ, ಗೋಪಾಲಿ, ಸಹಜನ್ಯ, ಕುಂಭಯೋನಿ, ಪ್ರಜಾಗರ, ಚಿತ್ರಸೇನ, ಚಿತ್ರಲೇಖ, ಪುಂಜಿಕಸ್ಥಲಿ, ಸಹ ಮಧುರಸ್ವರ. ಇವರೆಲ್ಲರೂ ಹೆಣ್ಮಕ್ಳು, ದೇವಲೋಕದಲ್ಲಿರ್ತಕ್ಕಂಥ ನೃತ್ಯ ಅಪ್ಸರೆಯರು. ಹೀಗೆ ನಾನಾ ಸುಂದರಿಯರು ಒಬ್ಬರಾದ ಮೇಲೆ ಒಬ್ರು, ಒಬ್ಬರಾದ್ಮೇಲೆ ಒಬ್ರು ನರ್ತನ ಮಾಡ್ತಾ ಇದ್ದಾರೆ. ಸಕಲ ದೇವತೆಗಳು ಆ ಸಭೆಯಲ್ಲಿದ್ದಾರೆ. ದೇವಗುರು ಬೃಹಸ್ಪತಿ ವಿಶೇಷವಾದ ಆಹ್ವಾನಿತರು. ತುಂಬುರರಿದ್ದಾರೆ, ನಾರದರಿದ್ದಾರೆ, ನಂದಿಕೇಶ್ವರ, ಶಿವಗಣಗಳಿದ್ದಾರೆ, ಅನುಭವಸ್ಥರಾದಂತಹ ತಾಳವಾದ್ಯ ವಿಶೇಷಜ್ಞರಿದ್ದಾರೆ. ಅಪ್ಸರಿಯರ ಸೌಂದರ್ಯ, ದೇಹಕಾಂತಿ, ನೃತ್ಯ ಸೊಬಗು, ಪುರಾಣ ಪ್ರಸಂಗ, ನರ್ತನ ಶೈಲಿ, ಅವರ ಭಾವಾಭಿರೂಪಣೆಯ ಚುರುಕು, ಎಡಬಿಡದ ಪಾದಗಳ ಜೇಂಕಾರ, ಝಣಝಣದ ಗೆಜ್ಜೆ, ಅಚ್ಚುಕಟ್ಟಾದ ತಾಳಗತಿ, ಅವುಗಳಲ್ಲಿನ ವೈವಿಧ್ಯ, ಇವಕ್ಕೆ ಅರ್ಜುನ ತುಂಬಾ ಮೆಚ್ಚುಗೆಗಳನ್ನ ಮನಸಾರೆ ಅರ್ಪಿಸ್ತಾ ಇದ್ದಾನೆ. ಲಕ್ಷ್ಮೀ ಸೋದರಿಯರಿಗೆ ದೇವರ ಉಡುಗೊರೆ ಅಂತ ಹೇಳಿ ಅವ್ರನ್ನ ಹೊಗಳ್ತಾ ಇದ್ದಾನೆ. ಸನ್ನಿವೇಶಗಳನ್ನು ಉಪಯೋಗಿಸಿ ನಾಟ್ಯ ಮಾಡ್ತಾ ಇದ್ದಾರೆ. ಘೃತಾಚಿ ಅನ್ನೋಳು ಸಮುದ್ರ ಮತನ ಕಾಲದಲ್ಲಿ ಭಗವಂತ ಯಾವ ರೀತಿ ಮೋಹಿನಿ ರೂಪದಲ್ಲಿ ನೃತ್ಯ ಮಾಡ್ದ ಅನ್ನೋದನ್ನ ನಾಟ್ಯ ಮಾಡಿ ತೋರಿಸಿದ್ಲು. ಮೇನಕೆ ತಾನು ವಿಶ್ವಾಮಿತ್ರರ ಒಡನಾಟದಲ್ಲಿರ್ಬೇಕಾದ್ರೆ ಶಕುಂತಲೆಯ ದೃಷ್ಟಾಂತವನ್ನ ಕಂಡದ್ದು ನೃತ್ಯ ಮಾಡಿ ತೋರಿಸಿದ್ಲು, ಸಂಕಟವನ್ನ ತೋರಿಸಿದ್ಲು. ಅವಳೇ ಋಷಿ ಆದ್ಲು, ಅವಳೇ ತಾಯಿಯಾದ್ಲು, ಅವಳೇ ಶಕುಂತಲೆಯಾದ್ಲು. ಹೀಗೆ ಎಲ್ಲ ಪಾತ್ರವನ್ನ ಒಬ್ಬಳೆ ಮಾಡಿ ಸೈ ಅನ್ನಿಸ್ಕೊಂಡ್ಲು. ರಂಭೆ ಅಹಲ್ಯ ಶಾಪ ವಿಮೋಚನದ ರಾಮಾಯಣದ ಪ್ರಸಂಗವನ್ನ, ಸೀತಾ ಸ್ವಯಂವರವನ್ನ, ನಳದಮಯಂತಿ ಕಥೆಯನ್ನ, ಸತ್ಯವಾನ್ ಸಾವಿತ್ರಿ ಕಥೆಯನ್ನ, ಹರಿಶ್ಚಂದ್ರನ ವನವಾಸವನ್ನ, ಸುಡುಗಾಡು ಕಾಯ್ದ ಪ್ರಸಂಗವನ್ನ, ಪಾರ್ವತಿ ಯಾವ ರೀತಿ ತಪಸ್ಸಿನಿಂದ ಶಿವನನ್ನ ಒಲಿಸಿಕೊಂಡಂತಹ ಪ್ರಕರಣವನ್ನ, ಗಂಗಾ ಯಾವ ರೀತಿ ಉದ್ಭವಳಾದ್ಲು ಅನ್ನೋದನ್ನ, ಹೀಗೆ ಒಬ್ಬೊಬ್ರು ಎಲ್ಲ ಅಭಿನಯಿಸಿ ತೋರಿಸ್ತಾ ಇದ್ದಾರೆ. ಈಗ ಗಣನೃತ್ಯ, ಸಾಮೂಹಿಕ ನೃತ್ಯ ಒಬ್ಬೊಬ್ರೆ ಪ್ರದರ್ಶನ ಮಾಡಿದ್ದಾಯ್ತು. ಈಗ ಸಮೂಹದಲ್ಲಿ ಪ್ರದರ್ಶನವನ್ನ ಮಾಡಬೇಕು. ಔಷಧಯ, ಮರೀಚಯ, ಬೇಕುರಯ, ಸ್ತವ, ವಹ್ನಯ, ಮುದ, ಭವ, ವಿದ್ಯುತ್ತಯ, ಭೀರವ, ಶೋಚಯಂತಿ. ಹೀಗೆ ವರ್ಷದ 12 ತಿಂಗಳಲ್ಲೂ ಸೂರ್ಯನ ರಥ ಮುಂದೆ ಮುಂದೆ ಸಾಗತ್ತೆ. ನೆನಪಿರ್ಲಿ, ಇಷ್ಟು ಕೂಡ ಸೂರ್ಯನ ರಥ ಸಾಕೋದು. ಔಷಧಯ, ಮರೀಚಯ, ಬೇಕುರಯ ಅಂತ 12 ತಿಂಗಳು, ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿ ಸೂರ್ಯ ಸಂಚಾರ ಆಗ್ತಾ ಇರುತ್ತೆ. ಇದನ್ನ ಋತು, ಮಾಸ, ಅಯನ ಪಕ್ಷಗಳಿಗೆ ಅನುಗುಣವಾಗಿ ನರ್ತನದಲ್ಲಿ ತೋರಿಸ್ತಾ ಇದ್ದಾರೆ ಸಮೂಹಗಳು. ಗಂಧರ್ವ ಗಾಯನ ರಾಗ ವಿಶೇಷ, ತಾಳ ವಿಶೇಷ ಅರ್ಜುನನ ಮನಸ್ಸನ್ನ ಸೆಳೀತು. ಕಾಲವೇ ಕುಣಿದರೆ ಗಿಡವೇನು, ಮರವೇನು, ಪಶುವೇನು, ಪಕ್ಷಿಯೇನು, ಮನುಷ್ಯನೇನು ಅಂತ ಅರ್ಜುನ ಪರವಶನಾಗೋದ. ಅರ್ಜುನಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ? ದೇವೇಂದ್ರನ ಪಕ್ಕದಲ್ಲೇ ಮತ್ತೊಂದು ಆಸನವನ್ನ ಹಾಕಿ ಕುಳ್ಳಿರಿಸಿದ್ದಾರೆ. ಇವರಿಬ್ಬರನ್ನ ನೋಡ್ತಾ ಇದ್ರೆ ಶುಕ್ಲ ಚತುರ್ದಶಿಯಂದು ಮುಳುಗುವ ಸೂರ್ಯನ ಜೊತೆಗೆ ಚಂದ್ರ ಪಶ್ಚಿಮದಲ್ಲಿ ಕಾಣಿಸ್ಕೊಳ್ತಾನಂತೆ. ಕೃಷ್ಣ ಚತುರ್ದಶಿ ಅಂದ್ರೆ ಆ ಕೃಷ್ಣ ಚತುರ್ದಶಿ ಎಂದು ಮುಳುಗ್ತಕ್ಕಂತ ಚಂದ್ರನ ಜೊತೆ ಉದಿಸೋ ಸೂರ್ಯ ಪೂರ್ವದಲ್ಲಿ ಕಾಣಿಸ್ತಾನಂತೆ. ಅಂದ್ರೆ ಮುಳುಗ್ಬೇಕಾದ್ರೂ ಕಾಣಿಸ್ತಾನೆ, ಹುಟ್ಟಬೇಕಾದ್ರೂ ಕಾಣಿಸ್ತಾನೆ. ಅದು ಕೃಷ್ಣ ಚತುರ್ದಶಿ, ಶುಕ್ಲ ಚತುರ್ದಶಿ ಎಂದು. ಯಾಕೆ? ಅಮಾವಾಸ್ಯೆ ಹಿಂದಿನ ದಿವಸ, ಹುಣ್ಣಿಮೆಯ ಹಿಂದಿನ ದಿವಸ. ಇಂತಹ ವಿಚಿತ್ರವಾದಂತದ್ನ ಅವರಲ್ಲಿ ನೋಡ್ಬೋದು. ಯಾವ ರೀತಿ ಸೂರ್ಯಚಂದ್ರರು ಒಟ್ಟಿಗೆ ಬಂದ್ರೆ ಹೇಗಿರುತ್ತೋ ಹಾಗೆ. ಇಷ್ಟೆಲ್ಲ ನೃತ್ಯ ವೈಭವ ಪ್ರದರ್ಶನದಲ್ಲೂ ಅರ್ಜುನ ಗಂಭೀರ ವದನನಾಗಿದ್ದಾನೆ. ಇದು ದೇವೇಂದ್ರನ ಗಮನಕ್ಕೆ ಬಂತು.
ಶಾಸ್ತ್ರೀಯ ಸರಣಿಯಲ್ಲಿ ವಿದ್ಯಾ ಮರ್ಮಗಳ ಪರಿಗಣನೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾನೆ, ಏನಾದ್ರು ತಪ್ಪಿದ್ಯಾ ಅಂತ ಅರ್ಜುನ. ಮುಂದೆ ಏನಾಗ್ತಾ ಇದೆ, ಈ ನೃತ್ಯ ಹೆಚ್ಚುಗಾರಿಕೆ ಕಾಣಿಸ್ತಾ ಇಲ್ಲ ಅರ್ಜುನನಿಗೆ. ಮೆಚ್ತಾ ಇದ್ದಾನೆ. ಎಲ್ಲರದು ಆಯ್ತೀಗ. ಊರ್ವಶಿಯ ಸರದಿ, ಊರ್ವಶಿಯ ನೃತ್ಯ ಈಗ. ಬದರಿ ಕ್ಷೇತ್ರದಲ್ಲಿ ಚಾರ್ಧಾಮ್ ಯಾತ್ರೆಗೆ ಹೋಗ್ತಿರಲ್ಲ, ಆ ಬದರಿ ಕ್ಷೇತ್ರದಲ್ಲಿ ಭಗವಾನ್ ಶ್ರೀಮನ್ ನಾರಾಯಣನ ತೊಡೆಯಿಂದ ಉದ್ಭವಿಸಿ ಬಂದಂತಹ ದಿವ್ಯ ಚೆಲುವೆ, ದೇವತೆ, ಅಪ್ಸರಿಯರ್ನೆಲ್ಲ ನಾಚಿಸ್ತಕ್ಕಂತ ಧೀರೆ, ದಿವ್ಯ ನಾಟ್ಯ ವಿಶಾರದೆ, ಅವಳೇ ಊರ್ವಶಿ. ಊರ್ವಶಿ ಬಂದಳು. ದಶಾವತಾರ ದೃಶ್ಯಗಳನ್ನ ಒಂದೊಂದಾಗಿ ಅಭಿನಯಿಸ್ತಾ ಇದ್ದಾಳೆ ಸಭಿಕರ ಮುಂದೆ. ವಿಷ್ಣುವಿನ ದಶಾವತಾರವನ್ನ, ಕೆಲವೊಂದಷ್ಟು ಆಯ್ದ ಅಪೂರ್ವ ಪ್ರಕರಣಗಳನ್ನ, ಯಾವ್ಯಾವುದು, ಮನುವಿಗೆ ಉಪದೇಶವನ್ನ ನೀಡೋದು, ಯಾವ ರೀತಿ ಭಗವಂತನಾದಂತಹ ನಾರಾಯಣ ಸೃಷ್ಟಿಕರ್ಮವನ್ನ ಮಾಡ್ತಾನೆ, ಸಮುದ್ರ ಮತನ ಹೀಗಾಯ್ತು, ಭೂ ಉದ್ಧರಣ ಹೇಗಾಯ್ತು, ಪ್ರಹ್ಲಾದನಲ್ಲಿ ಪ್ರೀತಿಯನ್ನ ಯಾವ ರೀತಿ ನೋಡ್ತಾನೆ, ಹಿರಣ್ಯ ಕಶುಪುವಿನ ಕೋಪವನ್ನ ಯಾವ ರೀತಿ ಸಂಹಾರ ಮಾಡ್ತಾನೆ, ನರಸಿಂಹನ ಆ ಭೀಭತ್ಸಕರವಾಗಿರ್ತಕ್ಕಂತ ದೃಶ್ಯ, ಸೊಬಗಿನ ಅನನ್ಯ ದೃಶ್ಯ, ಎಲ್ಲವನ್ನ ಮಾಡ್ತಾ ಇದ್ರೆ ಅರ್ಜುನ ಬಿಟ್ಟ ಕಣ್ಣು ಬಿಟ್ಟದಂತೆ ನೋಡ್ತಾ ಇದ್ದಾನೆ. ದೇವೇಂದ್ರ ಅಘಾ ಅಂತ ನಿಬ್ಬೆರಗಾಗ್ತಾ ಇದ್ದಾನೆ. ನೋಡುತ್ತಿದ್ದ ಅಪ್ಸರಿಯರು ಎದ್ದು ನಿಂತುಬಿಟ್ರು ಅವಳ ನಾಟ್ಯವನ್ನ ನೋಡಿ. ಗಂಧರ್ವರು ಕ್ಷಣಕಾಲ ಗಾಯನ ವಾದ್ಯ ತಾಳವನ್ನ ನಿಲ್ಲಿಸ್ಬಿಟ್ರು. ಎಲ್ಲರೂ ಅರ್ಜುನನ ಕಡೆ ನೋಡಿದ್ರು, ತೀರ್ಪೇನ್ ಕೊಡ್ತನು ಅಂತ. ಅರ್ಜುನ ಊರ್ವಶಿಯನ್ನೇ ನೆಟ್ಟ ಕಣ್ಗಳಿಂದ ನೋಡ್ತಾ ಇದ್ದಾನೆ. ಮನದ ಕೋಟಿ ದಾಟಿ ಅವಳನ್ನ ಮೌನವಾಗಿ ಅಭಿನಂದಿಸ್ತಾ ಇದೆ. ಮುಡಿಯಿಂದ ಅಡಿಯ ತನಕ ಕಣ್ಣು ಮಿಟುಕಿಸದೆ ಅರ್ಜುನ ಅವಳನ್ನ ನಿಟ್ಟಿಸ್ತಾ ಇದ್ದಾನೆ. ಇವಳೇ ಆ ನರಸಿಂಹನ ಅಂಶ ಇರಬೇಕು, ಇಲ್ಲ ಅಂದಿದ್ರೆ ಈ ದೃಶ್ಯಾಭಿಮಾನದ ಗುಟ್ಟು ಇವಳಿಗೆ ಯಾವ ರೀತಿ ಸಿದ್ಧಿ ಆಯ್ತು. ತೇಟ್ ನರಸಿಂಹನೇ ಬಂದು ನನ್ನ ಮುಂದೆ ನಿಂತು ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದಂತಹ ಭಾವನೆ ಉಂಟಾಗ್ತಾ ಇದೆಯಲ್ಲ. ಎಲ್ಲಿ ಕಲಿತ್ಲು ಈ ವಿದ್ಯೆಯನ್ನ? ಜನಿಸುವಾಗಲೇ ಭಗವಂತ ತುಂಬಿ ಕಳಿಸದ್ನ? ಭಗವಂತನೇ ಇವಳ ರೂಪದಲ್ಲಿದ್ದಾನ? ಅಥವಾ ಇವಳಿಗೆ ತನ್ನ ವಂಶದ ಪೂರ್ವಜರ ಆಶೀರ್ವಾದ ಏನಾದ್ರೂ ಇದ್ಯಾ? ಪುರೂರವ ಮರಳಾಗೋದ್ನಲ್ಲ, ಆ ಮಹಾಪುರುಷನಿಗೆ ಅಗ್ನಿತ್ರಯಗಳನ್ನ ಉಪದೇಶಿಸ್ತಕ್ಕಂತ ಮಾತೆ ಇವಳೇನಾ? ಹಾಗಾದ್ರೆ ಇವಳು ಅಗಸ್ತ್ಯರ ತಾಯಿನ? ಪುರೂರವ 4 ವರ್ಷ ಸಂಸಾರ ಮಾಡಿ ಚಂದ್ರವಂಶವನ್ನ ಬೆಳೆಸಿದ ಉತ್ತಮಿ, ಯೌವನದಲ್ಲಿ ತುಂಬಿ ತುಳುಕುವ ದಿವ್ಯತೆ. ಹಾಗಾದ್ರೆ ಇವಳಿಗೆ ಲಕ್ಷ್ಮೀ ದೇವಿಯ ಸ್ಥಾನ ಇರಬೇಕು. ಅರ್ಜುನ ಬದರಿಯಲ್ಲಿ ಕೇಳಿದಂತದ್ನ ನೆನ್ಕೊಂಡ. ಅವಳನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದನ್ನ ಮರೆತು ಮನೋದೃಷ್ಟಿ ಎಲ್ಲೆಲ್ಲೋ ಹೋಯ್ತು. ಇತ್ತ ಸಭಾಸ್ಥಾನದಲ್ಲಿ ಎಲ್ಲರೂ ಚಕಿತರಾಗಿ ಕೂತ್ಕೊಂಡಿದ್ದಾರೆ. ಸಭೆ ಚದುರಿದ್ದು ಅರ್ಜುನನ ಗಮನಕ್ಕೆ ಬಂದೇ ಇಲ್ಲ. ನಾಚುತ್ತಾ ಊರ್ವಶಿ ತಲೆ ತಗ್ಗಿಸ್ತಾ ಇದ್ದಾಳೆ. ಯಾಕಂದ್ರೆ ಎಲ್ರೂ ಅವಳನ್ನೇ ನೋಡ್ತಾ ಇದ್ದಾರೆ. ಸಖಿಯರು ಬಂದು ತೆಳುವಾದಂತಹ ಗವಸಣಿಕೆ ಅಥವಾ ಬಟ್ಟೆಯನ್ನ ಅವಳ ಮುಖದ ಮೇಲೆ ಮರೆ ಮಾಡಿ ಎದೆಗಳನ್ನ ಮುಚ್ಚಿ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಊರ್ವಶಿಯ ನಿವಾಸಕ್ಕೆ ಕರೆದುಕೊಂಡು ಹೋದ್ರು. ಇತ್ತ ಚಿತ್ರಸೇನ ಬಂದು ಅರ್ಜುನನ ಮೈ ಮುಟ್ಟಿದಾಗ ಹಾ ಅಂತ ಅರ್ಜುನನಿಗೆ ಎಚ್ಚರ ಆಯಿತು. ಎಚ್ಚರವಾದವನ್ನು ನೋಡ್ತಾ ಇದ್ದಾನೆ. ಎಲ್ಲಿ ಆ ನರ್ತಕಿ? ಏಕೆ ನರ್ತನ ನಿಂತಿತು? ಸಭೆ ಏಕೆ ಚದುರಿದೆ? ದೇವೇಂದ್ರ ಮಹಾರಾಜನಲ್ಲಿ ಅಂತ ಒಂದೇ ಸಮನೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದೂ ಅರಿವೇ ಇಲ್ಲ. ಆಗ ಚಿತ್ರಸೇನ ಹೇಳ್ತಾನೆ, ಏನು, ಇಷ್ಟೊತ್ತು ನೀನು ಇಲ್ಲಿ ನಡೆದಂತಹ ಪ್ರಸಂಗವನ್ನ ನೋಡ್ಲಿಲ್ವಾ?
ಏನೋ ತಿಳಿಯದವನಂತೆ ಮಾತಾಡಬೇಡ, ಇದು ಭೋಗಲೋಕ, ಇಂದ್ರಿಯ ಲೋಕ. ಆಗ ಅರ್ಜುನ ತಬ್ಬಿಬ್ಬಾದ. ಊರ್ವಶಿ ತನ್ನ ಅರಮನೆಗೆ ಬಂದಿದ್ದಾಳೆ, ತನ್ನ ಭವನಕ್ಕೆ ಬಂದಿದ್ದಾಳೆ. ಬಂದವಳು ಮೈ ಮೇಲೆ ತೊಟ್ಟಂತಹ ನಾಟ್ಯದ ವೇಷಭೂಷಣಗಳನ್ನ ಒಂದೊಂದಾಗಿ ಕಳ್ಚಿಡ್ತಾ ಇದ್ದಾಳೆ. ಅವಳಿಗೆ ಒಡವೆಯನ್ನ ಬಿಚ್ಚಲಿಕ್ಕೆ ಚೇಟಿಯರು ಅಥವಾ ದಾಸಿಯರು ಸಹಾಯ ಮಾಡ್ತಾ ಇದ್ದಾರೆ. ಕಾಲಿಗೆ ಕಟ್ಟಿದ್ದಂತಹ ಗೆಜ್ಜೆ, ಕಿರಿಶೃಂಗಾರ, ಬಿಗಿಯಾದಂತಹ ಕುಪ್ಪುಸ, ನೃತ್ಯಾನುಕೂಲಕ್ಕೆ ಸರಿ ಹೊಂದತಕ್ಕಂಥ ಉಡುಪುಗಳನ್ನ ಕಳಚಿ ಸುಖಕರವಾದ ಉಡುಪನ್ನ ಧರಿಸ್ತಾ ಇದ್ದಾಳೆ. ಬಾಗಿಲಲ್ಲಿ ಚಿತ್ರಸೇನ ಬಂದು ನಿಂತು ಮೆಲ್ಲಗೆ ಕೆಮ್ಮದ. ಆಗ ಅತ್ತ ಕಡೆ ತಿರುಗಿ ಊರ್ವಶಿ ನೋಡ್ತಾಳೆ. ಆಶ್ಚರ್ಯ ಆಗತ್ತೆ ಊರ್ವಶಿಗೆ. ಭಾಗಂಧರ್ವ ರಾಜ, ಇಷ್ಟು ಬೇಗ ಏನು ಆನಂದ ವಾರ್ತೆ? ಮತ್ತೆ ಸಭೆ ಆರಂಭ ಆಗತ್ತಾ? ರಾಜಪುತ್ರನಾದಂತಹ ಅರ್ಜುನಿಗೆ ಏನಾಯ್ತು? ಚಿತ್ರಸೇನ ಹೇಳ್ತಾನೆ, ದೇವಿ, ತಾವೇ ನೋಡಿದ್ರಲ್ಲ, ನಾನ್ ಹೇಳೋದೇನಿದೆ. ಅರ್ಜುನನ ವಿವಶತೆ, ಗಾನ ನೃತ್ಯ ಎರಡೂ ನಿಲ್ಲುವಂತೆ ಆದಂತಹ ಅವನ ದೃಷ್ಟಿ ಸ್ತಬ್ಧತೆ ಏನರ್ಥ? ಒಂದು ಕ್ಷಣ ಚಿತ್ರಸೇನನ ಮುಖವನ್ನ ನಿಟ್ಟಿಸಿ ನೋಡ್ತಾಳೆ. ಹಾಗಾದ್ರೆ ನಾನ್ ಗೆದ್ದನ ಅಂತ. ಆಗ ಚಿತ್ರಸೇನ ಹೇಳ್ತಾನೆ, ಈ ಅರ್ಜುನ ಶೀಲವಂತ, ರೂಪ ಸಂಪನ್ನ, ವ್ರತವುಳ್ಳ ತಪಸ್ವಿ, ಪ್ರತಿಭಾನ್ವಿತ ವೀರ. ಅವನ ವರ್ಚಸ್ಸು ದೇವೇಂದ್ರನನ್ನು ಸೆಳೆದಿದೆ. ವೀರ, ಗುರುಪ್ರಿಯ, ವೇದಜ್ಞ, ಮೇಧಾವಿ, ಬ್ರಹ್ಮಚಾರಿ, ಅಹಂಕಾರ ಇಲ್ಲದಂತವನು, ಪ್ರಜ್ಞಾವಂತಹ. ಈ ರೀತಿ ಹೇಳುವಾಗ ಊರ್ವಶಿ ನತ್ತಳೆ. ಈ ಗುಣಗಾನ ಯಾರಿಗಾಗಿ ಚಿತ್ರಸೇನಾ? ನಾವು ಮನಸ್ಸು ಮಾಡಿ ಒಲಿದು ಈ ಅತಿಥಿಯನ್ನ ಸತ್ಕರಿಸಬೇಕು. ಅದಕ್ಕಾಗಿ ಊರ್ವಶಿ. ಯಾರ್ ಹಾಗೆಂದವರು? ಇವನು ಬ್ರಹ್ಮಚಾರಿನ? ಈ ಅತಿಥಿಗೆ ನಾನು ಸತ್ಕಾರ ಮಾಡ್ಬೇಕಾ? ನನ್ನ ನೃತ್ಯದಲ್ಲಿ ದೋಷ ಕಂಡ ಕಲಾಮಣಿನ ಇವನು? ಮೋಹಗೊಂಡಂತಹ ಮದಾನ್ವಿತನ ಇವನು? ತಪಸ್ವಿಯಾದರೆ ನನಗೆ ಇವನ ಜೊತೆ ಏನು ಕೆಲಸ? ನಿನ್ನ ವರ್ಣನೆ ಅಸಂಗತವಾಗಿದೆ. ಆಗ ಚಿತ್ರಸೇನ ಹೇಳ್ತಾನೆ, ದೇವರಾಜನ ಅಪ್ಪಣೆಯನ್ನ ನಾನು ನಿನ್ನ ಮುಂದೆ ಅರ್ಹುತ್ತಾ ಇದ್ದೇನೆ. ದೊರೆ ಕಂಡ ಗುಣಗಳನ್ನ ಅವರ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ವ್ಯಾಖ್ಯಾನನ್ನ ವೃತ್ತಿಯಲ್ಲ, ಹೊಗಳೋದನ್ನ ವೃತ್ತಿಯಲ್ಲ. ಕಲೆಯಲ್ಲಿ ದೃಷ್ಟಿ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ನೋಡೋನ್ ಕಣ್ಣಲ್ಲಿ ಕಲಾಭಿಮಾನ ಇದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ದೇವಲೋಕದಲ್ಲಿ ಈ ರೀತಿಯಾದ ಮಾತಾಡಬಾರ್ದು. ನಾವು ನಟಿಸಕ್ಕಂತಾನೆ ಹುಟ್ಟಿದೀವಿ, ನಟಿಸ್ಬೇಕು. ಆಡಕ್ಕಂತಾನೆ ಹುಟ್ಟಿದ್ರೆ ಆಡ್ಬೇಕು, ಕುಣಿಯಕ್ಕಂತಾನೆ ಹುಟ್ಟಿದ್ಮೇಲೆ ಕುಣಿಬೇಕು. ದೇವಲೋಕದ ಕಣ್ಣಿಗೆ ಗಂಧರ್ವನ ಕನ್ನಡಿ ಬೇಕೆ? ಊರ್ವಶಿಗೆ ತಬ್ಬಿಬ್ಬಾಯ್ತು. ಚಿತ್ರಸೇನ ಬಲು ಚತುರ ಅಂತ ಗೊತ್ತಾಯ್ತು. ಸರಿ, ಸ್ನಾನಾಲಂಕಾರ ಮಾಡಿಕೊಂಡು ಅರ್ಜುನ ಬಳಿ ಹೋಗಿ ಬರ್ತೇನೆ. ಸಾಧ್ಯವಾದ್ರೆ ಅವನಿಗೆ ವಿಚಾರವನ್ನ ತಿಳಿಸ್ಬಿಡು. ಊರ್ವಶಿ ಅರ್ಜುನರ ಭೇಟಿಯ ಸಮಯ. ಸಂಜೆ ಆಗ್ತಾ ಇದೆ. ಅರ್ಜುನ ಸಂಧ್ಯಾ ವಂದನೆಯನ್ನು ಮುಗಿಸಿ ಓಡಾಡ್ತಾ ಇದ್ದಾನೆ. ಬೆಳಿಗ್ಗೆಯ ಅನುಭವ ಅವನಿಗೆ ಕೌತುಕತೆ ಉಂಟು ಮಾಡಿದೆ. ಇನ್ನು ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅವನಿಗೆ. ದಿವ್ಯವಾದಂತಹ ಅನುಭವವಾಗಿದೆ. ತೇಜಸ್ಸು ಮಿಂಚಿದೆ. ನಿಗೂಢತೆ ಏನೂ ಕಂಡಿಡಿಯೋ ಸಾಹಸದಲ್ಲಿದ್ದಾನೆ. ಇದಕ್ಕಿಂತ ಹೆಚ್ಚಿನ ಅನುಭವ ಯಾವತ್ತೂ ಅವನಿಗಾಗಿರ್ಲಿಲ್ಲ. 100,000 ಮಿಂಚುಗಳು ಒಟ್ಟಿಗೆ ಮಿಂಚಿರೋ ತರ ಒಂದು ತೇಜಸ್ಸು ಬರ್ತಾ ಇದೆ ಅಂತ ಭಾಸ ಆಗುತ್ತೆ. ಏನಿದು, ಯಾರು ಅಂತ ಬಾಗಿಲತ್ತ ಕುತೂಹಲಕ್ಕಾಗಿ ಓಡಿ ಬಂದು ಅರ್ಜುನ ನೋಡ್ತಾನೆ. ಊರ್ವಶಿ ಬರ್ತಾ ಇದ್ದಾಳೆ. ಮತ್ತೆ ಊರ್ವಶಿಯನ್ನ ಕಂಡು ಬೆರಗಾಗ್ತಾನೆ ಅರ್ಜುನ. ದೃಷ್ಟಿ ನಿಂತಲ್ಲಿ ನಿಲ್ಲುತ್ತೆ.
ಅರ್ಜುನನನ್ನ ನೋಡಿ ಊರ್ವಶಿ ಕೂಡ ಅಲ್ಲೇ ನಿಲ್ತಾಳೆ. ಅದೇ ಪ್ರಾತಃ ಕಾಲದ ಅದೇ ದೃಷ್ಟಿ ಸಂಗಮ. ಅರ್ಜುನನನ್ನ ಊರ್ವಶಿಯನ್ನ ಅರ್ಜುನ ನೋಡ್ತಾ ಇದ್ದಾರೆ. ಅಷ್ಟರಲ್ಲಿ ಊರ್ವಶಿ ಎಚ್ಚರಿಸ್ತಾ ಇದ್ದಾಳೆ, ರಾಜಪುತ್ರ, ಇಲ್ಲೇ ಯೋಗಕ್ಷೇಮವೋ ಒಳಗೆ ಕರಿತೀರೋ? ಹಾಗಂದಾಗ ಅರ್ಜುನನಿಗೆ ಎಚ್ಚರವಾಗಿ, ದೇವಿ, ನಿನ್ನ ಮನೆಗೆ ಬರಲು ನಿನಗೆ ಸ್ವಾಗತವೇ? ಈ ಮರ್ತ್ಯನಿಂದ ಸ್ವಾಗತ ಅಂತ ಒಳಗೆ ಸ್ವಾಗತವನ್ನ ಮಾಡ್ತಾ ಇದ್ದಾನೆ. ಆಗ ಊರ್ವಶಿ ಒಳ ಹೋಗ್ತಾ ಇದ್ದಾಳೆ. ಮುಂದೆ ಅರ್ಜುನ ಊರ್ವಶಿಯರಿಗೂ ಅಪರೂಪವಾದಂತಹ ಮಾತುಕತೆಯಾಗಬೇಕು. ಇಬ್ಬರಿಗೂ ಕೂಡ ವೈಮನಸ್ಸಾಗಬೇಕು. ಅಲ್ಲಿ ಯಾವುದೋ ಒಂದು ರೀತಿಯಾದಂತಹ ಅಕಾರ್ಯವಾಗಬೇಕು. ಇದು ದೈವ ಚಿತ್ತವಾಗಿತ್ತು. ಹಾಗಾದ್ರೆ ಅರ್ಜುನ ಮತ್ತೆ ಊರ್ವಶಿ ಆ ಪ್ರಾತಃ ಕಾಲದ ಸಮಯದಲ್ಲಿ ಏನ್ ಮಾತಾಡಿದ್ರು, ಯಾವೆಲ್ಲ ವಿಚಾರ ಆಯ್ತು ಅನ್ನೋದನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಈಗ ಪರಮಾತ್ಮನ ಪಾದಕ್ಕೆ ವಂದಿಸುತ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋಣ. ಧನ್ಯವಾದ.